ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಬಿಗ್ ಬಾಸ್ ಈ ಹೆಸರು ಕೇಳಿದರೆ ಸಾಕು, ಕನ್ನಡಿಗರ ಮನೆಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗುತ್ತೆ. ಸದ್ಯಕ್ಕೆ ಎಲ್ಲೆಡೆ ಬಿಗ್ ಬಾಸ್ ಸೀಸನ್ 13ರ ಅಬ್ಬರ ಶುರುವಾಗಿದೆ. ಸಾಮಾನ್ಯವಾಗಿ ಅಕ್ಟೋಬರ್ ಅಥವಾ ಸೆಪ್ಟೆಂಬರ್ ಅಂತ್ಯದಲ್ಲಿ ಶುರುವಾಗ್ತಿದ್ದಂಥ ಈ ರಿಯಾಲಿಟಿ ಶೋ ಈ ಬಾರಿ ಜೂನ್ ತಿಂಗಳಲ್ಲಿ ಪ್ರೊಮೋ ಬಿಡುಗಡೆ ಮಾಡುವ ಮೂಲಕ ದೊಡ್ಡ ಕುತೂಹಲವನ್ನು ಮೂಡಿಸಿದೆ. ಈಗಾಗಲೇ ನಾವು ನೋಡ್ಬೋದು, ಒಂದು RCB ಒಂದು ವಿನ್ ಆಗೋದ್ರ ಮೂಲಕ ಒಂದು IPL ಕೂಡ ಮುಗೀತು. IPL ಕ್ರೇಜ್ ಎಲ್ಲರಲ್ಲೂ ಇತ್ತು. ಸೊ ಈಗ IPLನಲ್ಲಿ ಒಂದು RCB ವಿನ್ ಆಗೋದ್ರ ಮೂಲಕ ಒಂದು IPL ಕ್ರೇಜ್ ಕೂಡ ಮುಗೀತು. ಇನ್ನು ಬಿಗ್ ಬಾಸ್ಗಾಗಿ ಹಲವಾರು ಜನ ಕಾಯ್ತಾ ಇದ್ದಾರೆ. ಕಳೆದ ಸೀಸನ್ 11 ಮತ್ತು 12ರಲ್ಲಿ ನಾವು ಸ್ವರ್ಗ, ನರಕ ಹಾಗೂ ಜಂಟಿ ವರ್ಸಸ್ ಒಂಟಿ ಎಂಬ ವಿಭಿನ್ನ ಕಾನ್ಸೆಪ್ಟ್ಗಳನ್ನು ನೋಡಿದ್ವಿ. ಹಾಗಾದರೆ ಸೀಸನ್ 13ರ ವಿಶೇಷ ಏನು? ಈ ಬಾರಿ ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಎಂಟ್ರಿ ಕೊಡ್ಬೋದು? ಇದೀಗ ಕನ್ನಡಿಗರು ಒಂದು ಆ ಲಿಸ್ಟ್ನಲ್ಲಿ ಕಾಯ್ತಾ ಇದ್ದಾರೆ. ಸೊ ಯಾರ್ಯಾರು ಎಂಟ್ರಿ ಕೊಡ್ಬೋದು ಅಂತಕ್ಕಂಥದ್ದಕ್ಕೆ ಒಂದು ಕನ್ನಡಿಗರು ಕಾಯ್ತಾ ಇದ್ದಾರೆ. ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ. ಅಷ್ಟಕ್ಕೂ ಯಾರ್ಯಾರು ಬಿಗ್ ಬಾಸ್ಗೆ ಎಂಟ್ರಿಯನ್ನು ಕೊಡ್ತಾರೆ, ಏನೇನು ಆಗುತ್ತೆ, ಸೊ ಯಾರ್ಯಾರು ಒಂದು ಎಂಟ್ರಿಯನ್ನು ಕೊಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಬಾರಿಯೂ ಬಿಗ್ ಬಾಸ್ ಬಗ್ಗೆ ಕೇಳಿ ಬರುತ್ತಿರುವ ಅತಿ ದೊಡ್ಡ ಸುದ್ದಿ ಏನಪ್ಪ ಅಂತ ಅಂದರೆ, ಅದರ ಅವಧಿ ಸಾಮಾನ್ಯವಾಗಿ 100ರಿಂದ 120 ದಿನಗಳ ಕಾಲ ನಡೆಯುತ್ತಿದ್ದ ಶೋ ಈ ಬಾರಿ 140 ದಿನಗಳ ಕಾಲ ಇರಲಿದೆ ಎನ್ನಲಾಗ್ತಾ ಇದೆ. ಇಷ್ಟು ದೀರ್ಘಕಾಲ ಮನೆಯೊಳಗೆ ಇರಬೇಕಂದ್ರೆ ಸ್ಪರ್ಧಿಗಳು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ತುಂಬಾ ಗಟ್ಟಿಯಾಗಿರಬೇಕು. ನಾವು ಹಲವಾರುಗಳ ಒಂದು ಕಳೆದ ಬಾರಿ ನೋಡ್ತಾ ಇದ್ವಿ, 100ರಿಂದ 120 ದಿನಗಳ ಕಾಲ ಈ ಒಂದು ಶೋ ನಡೀತಾ ಇತ್ತು. ಆದರೆ ಬಿಗ್ ಬಾಸ್ ಸೀಸನ್ 13 ಇದು 140 ದಿನಗಳ ಕಾಲ ಇರಲಿದೆ ಎನ್ನಲಾಗ್ತಾ ಇದೆ. ಮೂಲಗಳ ಪ್ರಕಾರ ಈ ಬಿಗ್ ಬಾಸ್ನ ಕ್ರಿಯೇಟಿವ್ ಟೀಮ್ ಕೂಡ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಇದರಿಂದಾಗಿ ಟಾಸ್ಕ್ ಹಂತದಲ್ಲಿ ಹೊಸತನವನ್ನು ನಾವು ನಿರೀಕ್ಷಿಸಬಹುದು. ಅಷ್ಟೇ ಅಲ್ಲದೆ ಈ ಬಾರಿ ಸೆಲೆಬ್ರಿಟಿಗಳ ಜೊತೆಗೆ ಸಾಮಾನ್ಯ ಜನರಿಗೂ ಕೂಡ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎನ್ನಲಾಗುತ್ತಿದೆ. ಅರ್ಧದಷ್ಟು ಹಳೆ ಸ್ಪರ್ಧಿಗಳು ಅಥವಾ ಪರಿಚಿತ ಮುಖಗಳು, ಇನ್ನೂ ಅರ್ಧದಷ್ಟು ಹೊಸಬರು ಈ ಬಾರಿ ಬಿಗ್ ಬಾಸ್ ಸೀಸನ್ 13ಗೆ ಬರಲಿದ್ದಾರೆ ಎನ್ನುವ ಸ್ಪರ್ಧೆಗಳು ತುಂಬಾನೇ ಚರ್ಚೆಗಳು ಆಗ್ತಾ ಇವೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಬಿಗ್ ಬಾಸ್ ಮನೆಗೆ ಯಾರ್ಯಾರು ಎಂಟ್ರಿ ಕೊಡ್ತಾರೆ ಅನ್ನೋದನ್ನ ನೋಡ್ಬೇಕಪ್ಪ ಅಂತ ಅಂದ್ರೆ, ಬಾಳು ಬೆಳಗುಂದಿ ಅವರು ಕೂಡ ಎಂಟ್ರಿಯನ್ನು ಕೊಡ್ತಿದ್ದಾರೆ. ಇನ್ನು ವರುಣ್ ಆರಾಧ್ಯ, ಫಸ್ಟ್ ಆಫ್ ಆಲ್ ಹೇಳಬೇಕಪ್ಪ ಅಂತಂದ್ರೆ ವರುಣ್ ಆರಾಧ್ಯ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಮತ್ತು ಸೀರಿಯಲ್ ನಟ. ವರುಣ್ ಈಗಾಗಲೇ ತಮಗೆ ಬಿಗ್ ಬಾಸ್ನಿಂದ ಕರೆ ಬಂದಿತ್ತು, ಆದರೆ ಹೋಗಲು ಸಾಧ್ಯವಾಗಲಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ನನಗೆ ಈ ಹಿಂದೆನೇ ಬಿಗ್ ಬಾಸ್ನಿಂದ ಕರೆ ಬಂದಿತ್ತು, ಆದರೆ ನನಗೆ ಕಾರಣಾಂತರಗಳಿಂದ ಹೋಗಲಿಕ್ಕೆ ಆಗೋಲಿಲ್ಲ ಅನ್ನೋ ಮಾತನ್ನು ವರುಣ್ ಆರಾಧ್ಯ ಈ ಹಿಂದೆನೇ ಹೇಳಿಕೊಂಡಿದ್ದಾರೆ. ಈ ಬಾರಿ ಅವಕಾಶ ಸಿಕ್ಕರೆ ಖಂಡಿತವಾಗ್ಲೂ ನಾನು ಹೋಗ್ತೀನಿ ಅನ್ನೋ ಮಾತನ್ನು ಇಲ್ಲಿ ವರುಣ್ ಆರಾಧ್ಯ ಅವರು ಹೇಳಿದ್ದಾರೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಎರಡನೇದಾಗಿ ಮಧುಶ್ರೀ ಭೈರಪ್ಪ, ಇವರು ಕೂಡ ಇನ್ಫ್ಲೂಯೆನ್ಸರ್ ಆಗಿದ್ದು ಯಜಮಾನ ಸೀರಿಯಲ್ ಮೂಲಕ ಗುರುತಿಸಿಕೊಂಡವರು. ಟಾಕ್ ಆಕ್ಟಿವ್ ಆಗಿರುವ ಹುಡುಗಿ. ಇವರು ಮನೆಯೊಳಗೆ ಬಂದರೆ ಮನರಂಜನೆ ಗ್ಯಾರಂಟಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಯಾಕಪ್ಪ ಅಂತಂದ್ರೆ ಒಂದು ಜಗಳ ಕಥೆಗಳ ಮೂಲಕ ತುಂಬಾನೇ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಮಧುಶ್ರೀ ಭೈರಪ್ಪ ಅನ್ನೋದು ಒಂದು ಜನರಲ್ಲಿ ಅಭಿಪ್ರಾಯವಾಗಿದೆ. ಇನ್ನು ರಾಘವೇಂದ್ರ, ರಿಯಾಲಿಟಿ ಶೋಗಳಲ್ಲಿ ಹುಡುಗಿಯಂತೆ ವೇಷ ಹಾಕಿ ಕಾಮಿಡಿ ಮಾಡುವ ರಾಘು ಅವರ ಹೆಸರು ಕೂಡ ತುಂಬಾನೇ ಜೋರಾಗಿ ಕಾಳಿ ಬರ್ತಾ ಇದೆ. ಯಾಕಪ್ಪ ಅಂತಂದ್ರೆ ಒಂದು ರಿಯಾಲಿಟಿ ಶೋ ನಲ್ಲಿ ಹೇಳಬೇಕಪ್ಪ ಅಂತಂದ್ರೆ ಒಂದು ರಾಘವೇಂದ್ರ ಅವರು ಬಂದ್ರೆ ತುಂಬಾನೇ ಕಾಮಿಡಿ ಆಗಿರುತ್ತೆ. ಒಬ್ಬ ಕಾಮಿಡಿಯನ್ ಇಲ್ಲದೆ ಆ ಒಂದು ಬಿಗ್ ಬಾಸ್ ಶೋ ಅನ್ಕಂಪ್ಲೀಟ್ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಸೊ ಅದಕ್ಕಾಗಿ ರಾಘವೇಂದ್ರ ಅವರನ್ನ ಈ ಒಂದು ಶೋನಲ್ಲಿ ತೆಗೆದುಕೊಂಡಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಇನ್ನು ಸುಷ್ಮಾ, ಹಾಗೆ ಒಂದು ಆಂಕರ್ ಆದಂಥ ಸುಷ್ಮಾ, ಹಾಗೆ ಒಂದು ಭಾಗ್ಯಶ್ರೀ ಸೀರಿಯಲ್ನಲ್ಲಿ ಇರುವಂಥ ಸುಷ್ಮಾ ಅವರು, ಕಲರ್ಸ್ ಕನ್ನಡದ ಜನಪ್ರಿಯ ಸೀರಿಯಲ್ ಮತ್ತು ಆಂಕರ್ ಆದಂಥ ಸುಷ್ಮಾ ಅವರ ಹೆಸರು ತುಂಬಾನೇ ಕೇಳಿ ಬರ್ತಾ ಇದೆ. ತುಂಬಾನೇ ಒಂದು ಒಳ್ಳೆಯ ಆಂಕರ್, ಹಾಗೆ ಒಂದು ತುಂಬಾ ಒಳ್ಳೆಯ ನಟನೆಯ ಮೂಲಕ ಒಂದು ಕರ್ನಾಟಕದ ಜನತೆಯನ್ನ ಮನವನ್ನ ಗೆದ್ದಿದ್ದಾರೆ. ಸೊ ಸುಷ್ಮಾ ಅವರ ಹೆಸರು ಕೂಡ ಇದೀಗ ಕೇಳಿ ಬರ್ತಾ ಇದೆ. ಇನ್ನು ಬಾಳು ಬೆಳಗುಂದಿ, ಉತ್ತರ ಕರ್ನಾಟಕದ ಪ್ರತಿಭೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಒಂದು ಸಿಂಗರ್ಗಳ ಪಟ್ಟಿಯಲ್ಲಿ ನೋಡ್ಬೇಕಪ್ಪ ಅಂತಂದ್ರೆ ಹೋದ ವರ್ಷ ಒಂದು ಮಾಳು ನಿಪ್ನಾಳ್ರವರು ಬಂದಿದ್ರು. ಸಿಂಗರ್ಗಳ ಪಟ್ಟಿಯಲ್ಲಿ ಈ ವರ್ಷ ಒಂದು ಬಾಳು ಬೆಳಗುಂದಿ ಅವರು ಕಾಲಿಡ್ತಾ ಇದ್ದಾರೆ. ಹಾಗೆ ಇತ್ತೀಚೆಗೆ ಜೋಡಿ ನಂಬರ್ 1 ಶೋನಲ್ಲೂ ಕೂಡ ಈ ಬಾಳು ಬೆಳಗುಂದಿ ಅವರು ಕಾಣಿಸಿಕೊಂಡಿದ್ರು. ಸಿಂಗರ್ ಇಲ್ಲದೆ ಆ ಒಂದು ಶೋ ಇನ್ಕಂಪ್ಲೀಟ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಇನ್ನು ಪ್ರಿಯಾಂಕಾ ಅವರು ಒಂದು ನಮ್ಮ ಮಹಾನಟಿಯ ವಿನ್ನರ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಇನ್ನು ಪ್ರಿಯಾಂಕಾ ಅವರು ಕೂಡ ಈ ಬಿಗ್ ಬಾಸ್ ಮನೆಗೆ ಬರ್ಬೋದು ಅಂತಕ್ಕಂಥದ್ದು ತುಂಬಾನೇ ಒಂದು ಸಂಭವನೀಯವಾಗಿದೆ. ಬಹಳ ಸೈಲೆಂಟ್ ಆಗಿರುವುದರಿಂದ ಬಿಗ್ ಬಾಸ್ ಮನೆಯ ಗಲಾಟೆಯನ್ನು ಹೇಗೆ ನಿಭಾಯಿಸ್ತಾರೆ ಎಂಬತಕ್ಕಂಥ ಕುತೂಹಲವಿದೆ. ಈಗಾಗಲೇ ಇವರು 7 ಮಲೆ ಅಂತಕ್ಕಂಥ ಸಿನಿಮಾವನ್ನು ಕೂಡ ಮಾಡಿದ್ದಾರೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಹುಲಿ ಕಾರ್ತಿಕ್
ಕಳೆದ 2-3 ಸೀಸನ್ಗಳಿಂದ ಇವರ ಹೆಸರು ಕೇಳಿ ಬರ್ತಾನೆ ಇದೆ. ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಅವರ ಜೊತೆ ನಟಿಸಿರುವ ಕಾರ್ತಿಕ್ ಅವರು ಕಾಮಿಡಿ ಟೈಮಿಂಗ್ ಜನರಿಗೆ ತುಂಬಾನೇ ಇಷ್ಟವಾಗುತ್ತೆ. ತುಂಬಾ ಅಂದ್ರೆ ಒಂದು ಒಳ್ಳೆಯ ಕಾಮಿಡಿಯ ಮೂಲಕ ಒಂದು ಹುಲಿ ಕಾರ್ತಿಕ್ ಅವರು ಕೂಡ ಈ ಒಂದು ಬಿಗ್ ಬಾಸ್ ಸೀಸನ್ 13ಗೆ ಬರಲಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಹರಿದಾಡ್ತಾ ಇವೆ. ಇನ್ನು ಮೌನ ಗುಡ್ಡೆಮನೆ, ರಾಮಾಚಾರಿ ಸೀರಿಯಲ್ ಖ್ಯಾತಿಯ ಮೌನ ಗುಡ್ಡೆಮನೆ ಅವರ ಹೆಸರು ಕೂಡ ತುಂಬಾನೇ ಕೇಳಿ ಬರ್ತಾ ಇದೆ. ಒಂದು ರಾಮಾಚಾರಿ ಸೀರಿಯಲ್ ನ ಮೂಲಕ ತುಂಬಾನೇ ಜನರ ಮನಸ್ಸನ್ನ ಗೆದ್ದಿರಂತಕ್ಕಂಥ ಮೌನ ಗುಡ್ಡೆಮನೆ ಕೂಡ ಒಂದು ಬಿಗ್ ಬಾಸ್ ಸೀಸನ್ 13ಗೆ ಬರ್ತಾ ಇದ್ದಾರೆ ಅಂತಕ್ಕಂಥ ಸುದ್ದಿಗಳು ತುಂಬಾನೇ ಹರಿದಾಡ್ತಾ ಇವೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಮತ್ತೆ ಬಿಗ್ ಬಾಸ್ ಅಂದಮೇಲೆ ವಿವಾದ ಇರಲೇಬೇಕು. ಮೂಲಗಳ ಪ್ರಕಾರ ಈ ಬಾರಿ ವಿವಾದಿತ ಸ್ವಾಮಿಗಳೊಬ್ಬರು ಬಿಗ್ ಬಾಸ್ ಮನೆಗೆ ಬರುವ ಸಾಧ್ಯತೆ ಇದೆ ಅನ್ನಲಾಗ್ತಾ ಇದೆ. ಹಾಗೆ ಸುದೀಪ್ ಅವರ ಆಪ್ತ ಬಳಗದ ಅಥವಾ ಸಿಸಿಎಲ್ ಟೀಮ್ನಿಂದ ಕರುಣ್ ಆರ್ಯನ್ ಮತ್ತು ಪ್ರವೀಣ್ ಅವರು ಬರಬಹುದು ಎಂಬ ಸುದ್ದಿಗಳು ಕೇಳ್ತಾ ಇವೆ. ವಿಲನ್ ಕ್ಯಾಟಗರಿಯಿಂದ ಡ್ರ್ಯಾಗನ್ ಮಂಜು ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಬಿಗ್ ಬಾಸ್ ಸ್ಟ್ರಾಟಜಿ ಏನಪ್ಪಾ ಅಂತಂದ್ರೆ ಜನರಲ್ಲಿ ಕುತೂಹಲ ಪೀಕ್ ಲೆವೆಲ್ಗೆ ಹೋದಾಗ ಮಾತ್ರ ಅವರು ಸ್ಪರ್ಧಿಗಳನ್ನ ಅನೌನ್ಸ್ ಮಾಡ್ತಾರೆ. ಕಳೆದ ಸೀಸನ್ ನಲ್ಲಿ ಗಿಲ್ಲಿ ಅವರು ಹೇಗೆ ಎಲ್ಲವನ್ನ ಸಹಿಸಿಕೊಂಡು ವಿನ್ನರ್ ಆದ್ರು, ಅದೇ ಬಾರಿ ಈ ರೀತಿಯೂ ಕೂಡ ಒಬ್ಬ ಅರ್ಹ ವ್ಯಕ್ತಿಯನ್ನು ಬಿಗ್ ಬಾಸ್ ಹುಡುಕ್ತಾ ಇದೆ. ಈ 140 ದಿನಗಳ ಸುದೀರ್ಘ ಪಯಣದಲ್ಲಿ ಯಾರು ಗೆಲ್ತಾರೆ, ಯಾರು ನಮ್ಮನ್ನೆಲ್ಲ ರಂಜಿಸುತ್ತಾರೆ ಅಂತ ಕಾದು ನೋಡೋಣ. ನಿಮ್ಮ ಪ್ರಕಾರ ಈ ಲಿಸ್ಟ್ ನಲ್ಲಿರುವವರು ಯಾರು ಬಿಗ್ ಬಾಸ್ ಮನೆಗೆ ಹೋಗಬೇಕು ಅಥವಾ ನಿಮ್ಮ ಫೇವರೇಟ್ ಸ್ಪರ್ಧಿ ಯಾರು, ಕಮೆಂಟ್ ಮಾಡಿ. ಹಾಗೆ ಮತ್ತೆ ಬಿಗ್ ಬಾಸ್ನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತೆ ಯಾರು ಬಿಗ್ ಬಾಸ್ಗೆ ಎಂಟ್ರಿಯನ್ನು ಕೊಡಬೇಕು ಅಂತಕ್ಕಂಥದ್ದು ನಿಮಗೆ ಒಂದು ಮನದಲ್ಲಿದೆ ಅನ್ನೋದನ್ನ ಕಮೆಂಟ್ ಮಾಡಿ.